ಇವತ್ತು ನಾವು ತಿಳಿಸ್ಕೊಡ್ತಾ ಇರೋ ಓಮ್ ರೆಮಿಡೀಸ್ ಯಾವುದಕ್ಕೆ ಅಂತಂದರೆ ಪೈಲ್ಸ್ ಅಂತಾನೂ ಹೇಳ್ತೀವಿ, ಮೂಲವ್ಯಾಧಿ ಅಂತಾನೂ ಹೇಳ್ತೀವಿ, ಹಾಗೂ ಇಮರಾಯ್ಡ್ಸ್ ಅಂತ ಕೂಡ ಕರಿತೀವಿ. ಇದು ಎಕ್ಸ್ಟರ್ನಲ್ ಕೂಡ ಆಗಿರುತ್ತೆ, ಇಂಟರ್ನಲ್ ಕೂಡ ಆಗಿರುತ್ತೆ. ಯಾವುದೇ ರೀತಿಯ ಪೈಲ್ಸ್ ಆಗಿದ್ರೂ ಸಹ ಈ ಒಂದು ಓಮ್ ರೆಮಿಡಿ ಜಸ್ಟ್ 1 ವೀಕ್ ಯೂಸ್ ಮಾಡಿ ನೋಡಿ, ಎಷ್ಟೋ ರಿಸಲ್ಟ್ಗಳನ್ನ ಕಾಣ್ತೀರಾ ನೀವು. ಸೊ ಈ ಓಮ್ ರೆಮಿಡಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಈ ಮೂಲವ್ಯಾಧಿಗೆ ಓಮ್ ರೆಮಿಡಿಗೆ ಬೇಕಾಗಿರುವ ಸಾಮಗ್ರಿಗಳು 1 ಗ್ಲಾಸ್ ಬಿಸಿನೀರು ಅಂದರೆ ಲೂಕ್ ವಾರ್ಮ್ ವಾಟರ್, ಉಗುರು ಬೆಚ್ಚಿದ್ರೆ ಸಾಕು. 1/4 ಚಮಚದಷ್ಟು ಅರಿಶಿನ, ಇದು ಅಡುಗೆಗೆ ಬಳಸ್ತೀವಲ್ಲ ಆ ಅರಿಶಿನ ಆಗಿರಲಿ. ಮತ್ತು 2 ಸ್ಪೂನಷ್ಟು ಲೆಮನ್ ಡ್ರಾಪ್ಸ್ ಏನಿದೆ ಅದು, 1 ಸ್ಪೂನಷ್ಟು ಜೀರಿಗೆ ಪುಡಿ ಆ್ಯಂಡ್ 1 ಚಿಟಿಕೆಯಷ್ಟು ಉಪ್ಪಿದ್ರೆ ಸಾಕು. ಇದು ಬಿಸಿನೀರಿಗೆ ನಾವು ಅರಿಶಿನ ಯಾಕೆ ಹಾಕ್ತೀವಿ ಅಂದರೆ ಇದರಲ್ಲಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಜಾಸ್ತಿ ಇರೋದ್ರಿಂದ ಇದು ಯಾವುದೇ ರೀತಿಯ ಮೂಲವ್ಯಾಧಿಗಳಿಗೆ ಏನೆಲ್ಲ ಯಾವ ಕಾಸಸ್ಸಿಂದ ಬಂದಿರುತ್ತೆ ಅದನ್ನು ತಡೆದು ಹಾಕೋದಕ್ಕೆ ಸಹಾಯ ಮಾಡುತ್ತೆ. ಆ್ಯಂಡ್ ಲೆಮನ್ನಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಅದು ತುಂಬ ಒಳ್ಳೆಯ ಗುಣಗಳನ್ನು ಹೊಂದಿರೋದ್ರಿಂದ ಇದು ಎಲ್ಲ ರೀತಿಯ ಹೆಲ್ತ್ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಜೀರಿಗೆ ಬಂದು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ಈ ಪೈಲ್ಸ್ಗೆ ಒಂದು ಡ್ರಿಂಕ್ ಅಂತ ಹೇಳಿದ್ದೆಲ್ಲ, ಈ ಡ್ರಿಂಕನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. 1 ಗ್ಲಾಸ್ ನೀರಿಗೆ 1 ಸ್ಪೂನಷ್ಟು ಜೀರಿಗೆ ಪೌಡರನ್ನು ಹಾಕೊಳ್ಳೋಣ. ಆ್ಯಂಡ್ 1/4 ಚಮಚದಷ್ಟು ಅರಿಶಿನ, ಅಡುಗೆಗೆ ಬಳಸ್ತೀವಲ್ಲ ಆ ಅರಿಶಿನ. ಆ್ಯಂಡ್ 2 ಸ್ಪೂನಷ್ಟು ಲೆಮನ್, ನಿಂಬೆಹಣ್ಣಿನ ರಸನ 2 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಆ್ಯಂಡ್ 1 ಚಿಟಿಕೆಯಷ್ಟು ಉಪ್ಪು. ಸೊ ಇದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಈಗ ಈ ಪೈಲ್ಸ್ಗೆ ಓಮ್ ರೆಮಿಡಿ ಏನಿದೆ, ಈ ಡ್ರಿಂಕ್ ರೆಡಿ ಆಗಿದೆ. ಇದನ್ನು ಪ್ರತಿನಿತ್ಯ ನಾವು 1 ವಾರದವರೆಗೆ ರಾತ್ರಿ ಊಟದ ನಂತರ ಸೇವಿಸಬೇಕಾಗುತ್ತೆ. ಸೊ 1 ವಾರ ನೀವು ಸೇವಿಸಿ ನೋಡಿ, ಎಷ್ಟು ರಿಸಲ್ಟ್ಗಳನ್ನ ಕಾಣ್ತೀರಾ ಅಂತ ಖಂಡಿತವಾಗ್ಲೂ ಈ ರಿವ್ಯೂಸನ್ನು ನಮಗೆ ಬರೆದು ತಿಳಿಸಿ. ಈಗ ಆಸ್ ಯೂಶುವಲ್ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಕ್ವಿಕ್ ಟಿಪ್ನ ಸಮಯ. ಇವತ್ತಿನ ಕ್ವಿಕ್ ಟಿಪ್ ಏನಪ್ಪಾ ಅಂತಂದ್ರೆ, ಅಡುಗೆಯಲ್ಲಿ ಉಪ್ಪು ಜಾಸ್ತಿ ಆದ್ರೂ ಕಷ್ಟನೇ, ಕಡಿಮೆ ಆದ್ರೂ ಕಷ್ಟನೇ. ಕಡಿಮೆ ಆದ್ರೆ ಸೇರಿಸ್ಕೋಬಹುದು, ಆದ್ರೆ ಜಾಸ್ತಿ ಆದ್ರೆ ಏನಪ್ಪಾ ಮಾಡೋದು, ಅಡುಗೆ ಎಲ್ಲ ವೇಸ್ಟ್ ಆಗುತ್ತಾ ಅಂತ ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಇಲ್ಲ. ಯಾವುದೇ ಅಡುಗೆ ಮಾಡಬೇಕಾದ್ರೆ ಉಪ್ಪು ಜಾಸ್ತಿ ಆದ್ರೆ ಅದಕ್ಕೆ ಒಂದಷ್ಟು ಆಲೂಗಡ್ಡೆ, ಪೊಟ್ಯಾಟೋನ ಕಟ್ ಮಾಡಿ ಹಾಕಿದ್ರೆ ಅದು ಆ ಉಪ್ಪಿನ ಅಂಶವನ್ನೆಲ್ಲ ಎಳ್ಕೊಳ್ಳುತ್ತೆ. ಸೊ ಅದನ್ನು ತೆಗೆದು ನೀವು ಬೇರೆ ರೀತಿಯಾಗಿ ಯೂಸ್ ಮಾಡ್ಕೋಬಹುದು. ಅವಾಗ ಆ ಅಡುಗೆಯಲ್ಲಿ ಉಪ್ಪಿನ ಅಂಶ ಕಡಿಮೆ ಆಗಿರುತ್ತೆ. ನೀವು ಸಹ ಈ ಟಿಪ್ಪನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಖಂಡಿತವಾಗ್ಲೂ ನಮಗೆ ರಿವ್ಯೂಸ್ ತಿಳಿಸ್ಕೊಡಿ. ಹಾಗೆ ಇವಾಗ ಕಾರ್ಯಕ್ರಮನ ಮುಗಿಸುವಂಥ ಸಮಯ ಆಯಿತು. ಮತ್ತಷ್ಟು ಓಮ್ ರೆಮಿಡೀಸ್ ಒಂದಿಗೆ ಮತ್ತೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ, ಉತ್ತಮ ಜೀವನ ಶೈಲಿಗಾಗಿ. Click on the bell icon to watch our latest videos.